ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನನಗೆ ಹಲೋ ಅಮ್ಮ. ಎಲ್ಲಿದ್ಯೋ? ಲೇಟ್ ಆಯ್ತು. ಅಮ್ಮ, ನೀವು ಟ್ಯೂಷನ್ ಕಳ್ಸು ಅಂದ್ರೂ ಕಳ್ಸಲ್ಲ. ಯಾಕಮ್ಮ ಹಿಂಗ್ ಕಾಟ ಕೊಡ್ತೀರಾ? ಬರ್ತೀನಿರಮ್ಮ, ನೋಟ್ಸ್ ತೊಗೊಳಕ್ ಬಂದಿದ್ದೀನಿ. ಏನಿಲ್ಲ ಮಗ, ನೀವು ತಿಂತಾ ಇರಿ, ನಾನು ಬರ್ತೀನಿ. ಬೇಜಾರ್ ಮಾಡ್ಕೋಬೇಡ ಮಗ, ಪಾರ್ಟಿ ಅರೇಂಜ್ ಮಾಡಿದ್ದೀನಲ್ಲ, ನಾನು ಹೋಗಿ ಬರ್ತೀನಿ. ಏನು ಅನ್ಕೋಬೇಡಿ ಪ್ಲೀಸ್. ಅಪ್ಪ, ಕಾಲೇಜಲ್ಲಿ ಸೆಂಡ್ ಅಪ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನಂದು ಡಾನ್ಸ್ ಪರ್ಫಾರ್ಮೆನ್ಸ್ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸ್ತಾ ಇದಾರಪ್ಪ. ಅದಕ್ಕೆ 10,000 ದುಡ್ಡು ಬೇಕಾಗುತ್ತಪ್ಪ. ಏನು 10,000 ರೂಪಾಯ? ಮನೆ ಬಾಡಿಗೆ ಕಟ್ಟೋಕೆ ದುಡ್ಡು ಸಾಕಾಗ್ತಾ ಇಲ್ಲ. ಏನಮ್ಮ, ಯಾವಾಗ ನೋಡಿದ್ರು ಇದೇ ಆಯ್ತು ನಿಮ್ದು. ಹಾಗಾದ್ರೆ ಕಾಲೇಜ್ಗೆ ಏನು ಕಳಿಸ್ಬೇಕು ಅದನ್ನು ಬಿಡಿಸ್ಬಿಡಿ. ಮಗನೇ ರಘು, ಈ 10,000 ಇಟ್ಕೊಂಡು ಡ್ರೆಸ್ ತಗೋ, ಎಂಜಾಯ್ ಮಾಡು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಅಲ್ಲ ರೀ, ರೆಂಟ್ಗೆ ಅಂತ ಇಟ್ಟಿರೋ ದುಡ್ಡನ್ನ ಕೊಟ್ಬಿಟ್ರಲ್ಲ, ಈಗ ಓನರ್ ಬಂದ್ ಕೇಳಿದ್ರೆ ಏನ್ ಹೇಳೋದು? ಶಾಂತ, ನಾನಂತೂ ಕಾಲೇಜಲ್ಲಿ ಯಾವಾಗಲೂ ಎಂಜಾಯ್ ಮಾಡಿಲ್ಲ. ನನ್ನ ಮಗನಾದ್ರೂ ಎಂಜಾಯ್ ಮಾಡಲಿ. ರೆಂಟ್ಗೆ ಬೇರೆ ಅರೇಂಜ್ ಮಾಡ್ತೀನಿ. ನೀನೇನು ಟೆನ್ಷನ್ ತಗೋಬೇಡ, ಅಡುಗೆ ಮಾಡು, ಹೋಗು. ಏನಾದ್ರೂ ಮಾಡ್ಕೊಂಡು ಹೋಗಿ. ಇಷ್ಟು ಚೆನ್ನಾಗಿರೋ ಫೋಟೋನ ಬಿಟ್ಟು ಯಾರ್ಯಾರ್ದೋ ಫೋಟೋ ಹಾಕಿದ್ದಾನೆ. ಬಾ ಮಗ, ನೋಡು, ಇದೆ ನನ್ನ ರೂಮು. ಹೇಗಿದೆ? ಓ, ಚೆನ್ನಾಗಿದೆ ಕಣೋ. ಏಯ್, ಇದೆಲ್ಲ ಯಾರ್ದು ಅವಾರ್ಡ್ಸು? ಲೋ, ಅದೆಲ್ಲ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಗೆದ್ದಿರೋದು ಕಣೋ, ಕ್ರಿಕೆಟ್ ಅಲ್ಲಿ. ಕ್ರಿಕೆಟಲ್ಲಿ? ಹಾ. ಇವ್ರು ಯಾರು? ಇವರು ನಿನ್ ರೋಲ್ ಮಾಡಲ್ಲ? ಅಮ್ಮ, ಅಮ್ಮ, ಇಲ್ವಾ? ಯಾಕೋ, ಏನಾಯ್ತು? ಈ ಫೋಟೋ ಎಷ್ಟ್ ಸಲ ಹೇಳಿದೀನಿ ಇಲ್ಲಿ ಹಾಕ್ಬೇಡ ಅಂತ. ಚೆನ್ನಾಗಿದ್ಯಲ್ಲೋ. ಅವರೆಲ್ಲ ಯಾರು ಗೊತ್ತಾ? ನನ್ ರೋಲ್ ಮಾಡೆಲ್ಸ್. ಅಂತವ್ರ ಬಗ್ಗೆ ಗೊತ್ತಿಲ್ಲ, ಏನೂ ಇಲ್ಲ. ಅಂತವ್ರ ಪಕ್ಕದಲ್ಲಿ ಅವ್ರ ಫೋಟೋ ಹಾಕಿದ್ಯಲ್ಲ. ಅಲ್ಲ ಕಣೋ, ಅದು ಮೊದ್ಲು ತಗೊಂಡೋಗು. ಛೇ, ತಗೊಂಡೋಗಮ್ಮ. ಯಾವಾಗ ನೋಡಿದ್ರು ಇದೇ ಆಯ್ತು. ಯಾಕೋ, ಏನಾಯ್ತು? ನಿಂಗೆ ಅರ್ಥ ಆಗಲ್ಲ ಮಗ ಇದೆಲ್ಲ. ಯಾವಾಗ ನೋಡಿದ್ರು ಏನಾರು ಒಂದು ಮಾಡ್ತಾನೆ ಇರ್ತಾರೆ. ಅಪ್ಪ, ಕಾಲೇಜ್ ಫೀಸ್ ಪೇ ಮಾಡಬೇಕು. ಫೈನಲ್ ಇಯರ್ ಬೇರೆ, ಅದರಲ್ಲೂ ಲಾಸ್ಟ್ ಇಯರ್ ಫೀಸ್ ಬೇರೆ ಪೇ ಮಾಡಿಲ್ಲ. ಹೇಗಾದರೂ ಮಾಡಿ 2 lakhs ಅಮೌಂಟ್ ಅರೇಂಜ್ ಮಾಡಿಪ್ಪ. 2 lakhs ಪೇ ಮಾಡೋಣ. ಸ್ವಲ್ಪ ದಿನ ಟೈಮ್ ತಗೋ, ಅರೇಂಜ್ ಮಾಡ್ತೀನಿ. ಟೈಮಾ? ಕಾಲೇಜ್ ಪ್ರಿನ್ಸಿಪಲ್ ಕಾಲ್ ಮಾಡಿ ನೀವೇ ಕೇಳಿ ಟೈಮ್ ಕೊಡಿ ಅಂತ. ಈಗಾಗಲೇ ಲೇಟ್ ಆಗಿದೆಯಪ್ಪ. ಛೇ, ಯಾಕ್ರಿ, ಏನಾಯ್ತು? ನನಗೆ ಹಸುವಾಗ್ತಾ ಇಲ್ಲ. ಅಯ್ಯೋ, ಏನಾಯ್ತು ರೀ? ಏನಾಯ್ತು? ಎದೆ ನೋವಾಗ್ತಾ ಇದೆ. ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಈಗ ಟೈಮ್ ಆಗಿದೆ, ನಾಳೆ ಹೋಗೋಣ ಬಿಡು. ಗ್ಯಾಸ್ಟ್ರಿಕ್ ಆಗಿದೆ, ಏನೋ ಕುಡಿದ್ರೆ ಸರಿ ಹೋಗುತ್ತೆ. ಹೇಳಿ, ಏನು ಪ್ರಾಬ್ಲಮ್ಮು? ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಬ್ರೀತ್ ಇನ್ ಮಾಡಿ ಸರ್. ಬ್ರೀತ್ ಇನ್ ಮಾಡಿ. ಹಾಂ, ಓಕೆ. ಸದ್ಯಕ್ಕೆ ಈ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಈ ಅಡ್ರೆಸ್ಗೆ ಹೋಗ್ಬಿಟ್ಟು ECG 2D ಎಕೋ ಮಾಡಿಸ್ಕೊಳ್ಳಿ. ರಿಪೋರ್ಟ್ ಬಂದಮೇಲೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಸರಿ ಡಾಕ್ಟರ್, ಧನ್ಯವಾದ. ಓಕೆ. ಬಂದ್ರಾ? ನಿಮ್ಗೆ ಕಾಯ್ತಾ ಇದ್ದೆ. ಡಾಕ್ಟರ್ ಏನಂದ್ರು? ನನ್ನ ಗೆಳೆಯನ ಹತ್ರ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಅಮೌಂಟ್ ತಂದಿದ್ದೀನಿ. ಇದನ್ನು ತಗೊಂಡೋಗಿ ಬೀರಿನಲ್ಲಿ ಇಡುಸ ಅಂತ. ನೀರು ಸ್ವಲ್ಪ ತಗೊಂಡು ಬಾ. ಆಯ್ತು ರೀ. ಹಲೋ ಡಾಕ್ಟರ್. ಸರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಸರ್ ಗಾಬರಿ ಆಗಬೇಡಿ. ಹಾಂ, ನಿಮ್ಮ ಹಾರ್ಟಲ್ಲಿ ಬ್ಲಾಕೇಜ್ ಇದೆ. ಆದಷ್ಟು ಬೇಗ ಸರ್ಜರಿ ಮಾಡಬೇಕು. ಹೌದಾ? ಇಲ್ಲ ಅಂದರೆ ನಿಮ್ಮ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ.
ಅದು ಎಷ್ಟು ಖರ್ಚಾಗ್ಬೋದು ಡಾಕ್ಟರ್? ಅಪ್ರಾಕ್ಸಿಮೇಟ್ಲಿ ಒಂದು 2-3 ಲಕ್ಷ ಆಗುತ್ತೆ. ಹೌದಾ? ನಾನು ಯೋಚನೆ ಮಾಡಿ ಕಾಲ್ ಮಾಡ್ತೀನಿ ನಿಮಗೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಯಾರೇ ಅದು ಫೋನಲ್ಲಿ? ಡಾಕ್ಟರ್ ಫೋನ್ ಮಾಡಿದ್ರು. ಏನು ಹೇಳಿದ್ರು? ಡಾಕ್ಟರ್ ನೋಡಿದ್ವಲ್ಲ, ECG 2D ಎಕೋ ಎಲ್ಲ ಮಾಡಿಕೊಂಡೆ. ಈಗ ರಿಪೋರ್ಟ್ ಬಂದಂತೆ ಎಲ್ಲ ಚೆನ್ನಾಗಿದೆ, ಏನಿಲ್ಲ. ಗ್ಯಾಸ್ಟ್ರಿಕ್ ಅಂತ ಹೇಳಿದ್ದಾರೆ. ಟೈಮ್ ಟು ಟೈಮ್ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತಂತ ಹೇಳಿದ್ದಾರೆ. ಅಷ್ಟೇನಾ? ಏನು ತೊಂದರೆ ಇಲ್ಲ ಅಲ್ವಾ? ಬೇರೆ ಏನು ತೊಂದರೆ ಇಲ್ಲ, ನೀನು ಹೋಗಿ ಮಲ್ಗು. ಸರಿ. ನಾನು ಆಪರೇಷನ್ ಮಾಡಿಸ್ಕೋಬೇಕಾ? ಮಗಂದು ಫೀಸ್ ಕಟ್ಟಬೇಕಾ? ನನಗಂತೂ ವಯಸ್ಸಾಯಿತು, ಮಗನ ಜೀವನ ಇಂಪಾರ್ಟೆಂಟ್. ಕಾಲೇಜ್ ಫೀಸ್ ಕಟ್ಟೋಣ. ಹಾಂ, ಹಂಗೆ ಮಾಡೋಣ. ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಸರಿ ಕಣೋ. ರಘು ಇರೋ. ಏನಪ್ಪ ನಿಂದು? ಜಲ್ದಿ ಬಾರಪ್ಪ, ಟೈಮ್ ಆಗಿದೆ. ಬಂದೆ. ರಘು, ನೀನ್ ಕಾಲೇಜ್ ಫೀಸ್ ಕಟ್ಟಬೇಕಲ್ಲ, 2 ಲಕ್ಷ. ತಗೋ, ಇದನ್ನ ತಗೊಂಡೋಗಿ ಕಾಲೇಜ್ ಫೀಸ್ ಕಟ್ಟಿ ಚೆನ್ನಾಗಿ ಓದ್ಕೋ. ಅಪ್ಪ, ಅಷ್ಟ್ ಬೇಗ ಅರೇಂಜ್ ಮಾಡಿದ್ರಾ? ಹಾ, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ಸರಿ, ಕಾಲೇಜ್ಗೆ ಹೋಗಿ ಬರ್ತೀನಪ್ಪ. ಏನಾಯ್ತು ರೀ? ಅಪ್ಪ, 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 ಏನಾಯ್ತು ನಿಮ್ಗೆ? ಏನಾಯ್ತಮ್ಮ? ಗೊತ್ತಿಲ್ಲ ಕಣೋ. ಅಪ್ಪ, ಅಪ್ಪ, ಏನಾಯ್ತಪ್ಪ? ಅಪ್ಪ, ಮಾತಾಡಪ್ಪ. ಏನಾಯ್ತಪ್ಪ? ಮಾತಾಡು, ಎದ್ದೇಳಪ್ಪ. ಹಲೋ ಶಿವಕುಮಾರ್ ಅವರೇ, ಹಾರ್ಟಲ್ಲಿ ಬ್ಲಾಕೇಜ್ ಇತ್ತು, ಸೀರಿಯಸ್ ಅಂತ ಹೇಳಿದ್ದೆ. ಸರ್ಜರಿಗೆ 2 ಲಕ್ಷ ಅಮೌಂಟ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರಿ. ಸರ್ಜರಿ ಮಾಡ್ಸಕ್ಕೆ ಯಾವಾಗ ಬರ್ತೀರಾ? ಅಪ್ಪ, ನೀನು ಕೂಡ ರೋಲ್ ಮಾಡಲ್ಲಪ್ಪ. ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಯು ಆರ್ ಮೈ ಗ್ರೇಟ್ ಹೀರೋ ಅಪ್ಪ, ಗ್ರೇಟ್.